ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲು ಸಭೆಯಲ್ಲಿ ನಡೆದಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ 26ರಂದು ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲು ಇಂದು ತಾಲೂಕು ಆಡಳಿತದ ವತಿಯಿಂದ ಸಮುದಾಯದ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರುಗಳಿಗೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕರೆಯಲಾಗಿದ್ದ ಸಭೆಯಲ್ಲಿ ನಿರ್ಧರಿಸಲಾಯಿತು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಳಿಗ್ಗೆ ನಗರದ ಪ್ರವಾಸಿ ಮಂದಿರದಿಂದ ಅದ್ದೂರಿಯಾಗಿ ಪಲ್ಲಕ್ಕಿಯ ಮೆರವಣಿಗೆ, ಶ್ರೀಕೃಷ್ಣ ಮೂರ್ತಿಗಳಿರುವ ಮುತ್ತಿನ ಪಲ್ಲಕ್ಕಿಗಳು, ಸಪ್ತಾಶ್ವದ ರಥಗಳು, ಕೀಲುಕುದುರೆ, ಗಾರ್ಡಿ ಬೊಂಬೆ, ಯಕ್ಷಗಾನ ವೇಷದ ಬೊಂಬೆ, ತಮಟೆ, ವಾದನ, ನಾದಸ್ವರ, ಶ್ರೀಕೃಷ್ಣ ವೇಷಧಾರಿಗಳ ಮಕ್ಕಳು ಮೆರವಣಿಗೆಯಲ್ಲಿ ಸಾಕಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಭೆಯಲ್ಲಿ ಸಮುದಾಯದ ಮುಖಂಡರುಗಳು ಚರ್ಚಿಸಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಮಾತನಾಡಿ, ಶ್ರೀಕೃಷ್ಣನ ಬದುಕೆ ನಮಗೆ ದಾರಿದೀಪ. ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನು ಮುನ್ನಡೆಸುವ ತೋರು ದೀಪದಂತಾಗಿದೆ. ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನು ಮುನ್ನಡೆಸುವ ತೋರು ದೀಪದಂತಿದೆ. ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದೇ ಹೆಜ್ಜೆಯನ್ನ ಮುಂದಿಡುತ್ತಾ ಸಾಗಬಹುದು ಎಂದು ಹೇಳಿದ ಅವರು, ತಾಲೂಕು ಆಡಳಿತದ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾದವ ಸಂಘದ ತಾಲೂಕು ಅಧ್ಯಕ್ಷರಾದ ದಂಡುಪಾಳ್ಯ ಅಶ್ವತ್ಥಪ್ಪ, ಖಜಾಂಚಿ ಪುಂಗನೂರು ನಾರಾಯಣಸ್ವಾಮಿ, ಶಿಕ್ಷಕರಾದ ರವಣಪ್ಪ, ರವಣಾರೆಡ್ಡಿ, ಮೇಸ್ರಿ ಬಾಬು, ಆಜ್ನಪ್ಪ, ಕೆಇಬಿ ನಾಗರಾಜ್, ಮುದ್ದು ಕೃಷ್ಣ, ಶ್ರೀರಾಮಪ್ಪ, ಆಲಂಗೇರಿ ಶ್ರೀನಿವಾಸ್, ರೈತ ಸಂಘದ ಕದರೇಗೌಡ, ಕರವಿ ನಾರಾಯಣಸ್ವಾಮಿ, ಶಬ್ಬೀರ್ ಅಹ್ಮದ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಸ್ಟೇಜ್ಗೆ ಫ್ಲವರ್ ಪಾಟ್ಸ್ ಆಗಿ ಪ್ಲಾಂಟ್ಸ್ ಅದಾದಮೇಲೆ ಏನು ನಾವು ಶಿಷ್ಟಾಚಾರದಂತೆ ಇನ್ವಿಟೇಷನ್ಸ್ ಮಾಡಬೇಕಾದ್ರೆ ಇನ್ವಿಟೇಷನ್ಸ್ ಮಾಡಿ ನಾಮಿನೇಟೆಡ್ ಮೆಂಬರ್ಸ್, ಎಲೆಕ್ಟೆಡ್ ಮೆಂಬರ್ಸ್, ಸಂಘದ ಪದಾಧಿಕಾರಿಗಳು, ಈಗೆಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಪತ್ರಿಕೆ ಮಾಧ್ಯಮಗಳು ಎಲ್ಲರಿಗೂ ಕೂಡ ಅದನ್ನು ಬಿಟ್ಟರೆ ಇನ್ನು ಅದೇ ಎಲ್ಲ ಸ್ಕೂಲ್ಸಲ್ಲೂ ಕೂಡ ಆದಷ್ಟು ಇನ್ನೊಂದು ನಾನೊಂದು ಸೆಲೆಕ್ಟ್ ಮಾಡಿದಾಗ ನಾವು ಮಕ್ಕಳಿಗೆ ಭಗವದ್ಗೀತೆ ಬಗ್ಗೆ ಎಲ್ಲರ ಕಾಂಪಿಟೇಷನ್ ಮಾಡಿ ಅದರ ಗೆದ್ದಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಏನಾದ್ರು ಪ್ರೈಸ್ ಕೊಟ್ಟರೆ ಚೆನ್ನಾಗಿರ್ತದೆ. ಸ್ಕೂಲ್ಸಲ್ಲೂ ಎಲ್ಲರೂ ಒಂದು ಕಡೆ ಭಗವದ್ಗೀತೆದು ಶ್ಲೋಕಗಳದ್ದು ಕಾಂಪಿಟೇಷನ್ನು ಅಥವಾ ಶ್ರೀಕೃಷ್ಣನ ಬಗ್ಗೆ ಏನಾದ್ರು ಒಂದು ಡಿಬೇಟ್ ಇತ್ತು ಆ ರೀತಿ ಅದನ್ನು ಅಂಥವ್ರಿಗೆ